ಕುಮಾರಸ್ವಾಮಿಗೆ ತಾಕತ್ತಿರ್ಲಿಲ್ವಾ? ಕುಮಾರಸ್ವಾಮಿ ಅವರಿಗೆ ಅವ್ರ ತಾಕತ್ ಏನಂತ ಗೊತ್ತಾಗಿದೆ ನಮಗೆ. ಕೇಸರಿ ಶಾಲು ಇವರ ಅಪ್ಪಂದ. ಇವ್ರ ಅಪ್ಪಂದ ಕೇಸರಿ ಶಾಲು. ಸಿದ್ದುಗೆ ತಾಕತ್ತಿದೆ ಯಾಕೆ ಗೊತ್ತಾ? ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ದಕ್ಕನೇ ವರದಿಯನ್ನ ಮಾಡಿಸಿದ್ದು. ಅವರಿಗೆ ತಾಕತ್ತಿದ್ರೆ 168 ಕೋಟಿ ದುಡ್ಡನ್ನು ಕೊಟ್ಟಿದ್ದು. ತಾಕತ್ತಿದ್ದಕ್ಕನೇ ಈ ಒಂದು ವರದಿ ಸಿದ್ಧ ಆದ್ಮೇಲೆ ತಗೊಂತೀನಿ ಅಂತ ಹೇಳಿದ್ದು. ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಂದಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಹನುಮಧ್ವಜದ ವಿಚಾರದಲ್ಲಿ ದೊಡ್ಡ ರಂಪ ಮಾಡ್ತಿದ್ದಾರೆ. ಹನುಮಧ್ವಜವನ್ನ ಇಳಿಸಿ ರಾಷ್ಟ್ರಧ್ವಜ ಹಾರಿಸಿದ್ದಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇತ್ತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಸರಿ ಶಾಲು ತೊಟ್ಟಿದ್ದೇನೋ, ಬಿಜೆಪಿಗರ ಮಧ್ಯೆ ನಿಂತು ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದೇನೋ. ಆದ್ರೀಗ ಕುಮಾರಸ್ವಾಮಿ ಸಿದ್ದು ತಾಕತ್ತಿನ ಪ್ರಶ್ನೆಗೆ ಸಚಿವ ಶಿವರಾಜ್ ತಂಗಡಗಿ ರೊಚ್ಚಿಗೆದಿದ್ದಾರೆ. ಹಾಗಾದ್ರೆ ಏನದು ಕುಮಾರಸ್ವಾಮಿಗೆ ತಾಕತ್ತಿನ ಪ್ರಶ್ನೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಕಾಂತರಾಜ್ ವರದಿಯನ್ನು ತಾಕತ್ತಿದ್ರೆ ಸ್ವೀಕರಿಸಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸವಾಲ್ ಹಾಕಿದ್ದಾರೆ. ಕಾಂತರಾಜ್ ವರದಿ ಅತ್ಯುತ್ತಮವಾಗಿದ್ದರೆ ಸ್ವೀಕರಿಸಿ, ಆಡಳಿತ ಪಕ್ಷದವರೇ ವರದಿ ವೈಜ್ಞಾನಿಕವಾಗಿಲ್ಲ ಅಂತೇಳಿದ್ದಾರೆ ಅಂತೇಳಿ ಕುಟುಕಿದ್ರು. ಇದಕ್ಕೆ ಸಚಿವ ಶಿವರಾಜ್ ತಂಗಡಗಿ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ? ಕುಮಾರಸ್ವಾಮಿ ಅವರಿಗೆ ಅವ್ರ ತಾಕತ್ ಏನಂತ ಗೊತ್ತಾಗಿದೆ ನಮಗೆ. ಅವರ ಮುಖ್ಯಮಂತ್ರಿ ಇದ್ದದ್ನೊಳಗ ಕಾಂತರಾಜ್ ವರದಿ ತಗೋಬೇಕಾಗಿತ್ತು. ಅವರು ಅವಾಗ ತಾಕತ್ತಿಲ್ಲ ಅಂತ ಗೊತ್ತಿದೆ ನಮ್ಗೆ ತಾಕತ್ತಿದೆ, ನಾವು ವರದಿ ತಗೊಂತ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಕಾಂತರಾಜ್ ವರದಿಯನ್ನು ತಗೊಂತೀವಿ. ಹೌದು ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಕಾಂತರಾಜ್ ವರದಿಯನ್ನು ತಗೊಂತೀವಿ, ಅದರಲ್ಲಿ ಲೋಪದೋಷಗಳು ಇವೆಯಾ ಇಲ್ವಾ ಅನ್ನೋದನ್ನ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದವರ ಪರ ಕಾಳಜಿ ಇಲ್ಲದ ಕುಮಾರಣ್ಣ ವರದಿ ಬಿಡುಗಡೆಯಾಗೋದಕ್ಕೂ ಮೊದಲೇ ಆ ವರದಿ ಸರಿಯಾಗಿಲ್ಲ, ಅದರಲ್ಲಿ ಲೋಪದೋಷಗಳಿವೆ ಅಂತ ಹೇಳ್ತಿರೋದು ಎಷ್ಟು ಸರಿ? ಹಾಗಾದ್ರೆ ಕುಮಾರಸ್ವಾಮಿ ಅಹಿಂದ ವರ್ಗಗಳ ವಿರೋಧಿನ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಹೀಗಾಗಿ ಕುಮಾರಸ್ವಾಮಿ ಅವರ ತಾಕತ್ತಿನ ಪ್ರಶ್ನೆಗೆ ಸಚಿವ ಶಿವರಾಜ್ ತಂಗಡಗಿ ಮಾತಿನಲ್ಲೇ ಕುಟುಕಿದ್ದಾರೆ. ಇದೇ ತಾಕತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ತೋರಿಸಿದ್ರೆ ಸಾಕಾಗಿತ್ತು. ಇವ್ರಿಗೆಲ್ಲ ಒಂದ್ ಕಡೆ ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇತ್ತು ಅಂತ ನಾವು ತಿಳ್ಕೊಂತೀವಿ. ಅವಾಗ ತಗೋಲಾರ್ದವರು ಸಿದ್ದರಾಮಯ್ಯನವರಿಗೆ ವರದಿ ಮಾಡಿಸ್ತ ತಾಕತ್ತು ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ದಕ್ಕನೇ ವರದಿಯನ್ನ ಮಾಡಿಸಿದ್ದು. ಅವರಿಗೆ ತಾಕತ್ತಿದ್ರೆ 168 ಕೋಟಿ ದುಡ್ಡನ್ನು ಕೊಟ್ಟಿದ್ದು. ತಾಕತ್ತಿದ್ದಕ್ಕನೇ ಈ ಒಂದು ವರದಿ ಸಿದ್ಧ ಆದ್ಮೇಲೆ ತಗೊಂತೀನಿ ಅಂತ ಹೇಳಿದ್ರು. ಇನ್ನ ಇಷ್ಟಕ್ಕೆ ನಿಲ್ಲದ ಶಿವರಾಜ್ ತಂಗಡಗಿ ಕುಮಾರಸ್ವಾಮಿ ಮೊದಲು ಚೆನ್ನಾಗಿದ್ರು, ಆದ್ರೆ ಬಿಜೆಪಿಗರ ಜೊತೆ ಸೇರಿ ಕೇಸರಿ ಶಾಲು ತೊಟ್ಟ ಮೇಲೆ ಹೀಗೆ ಆಡ್ತಿದ್ದಾರೆ. ಏನ್ ಕೇಸರಿ ಶಾಲು ಬಿಜೆಪಿಗರು ಗುತ್ತಿಗೆ ತಗೊಂಡಿದ್ದಾರಾ? ನಾನು ಕೂಡ ಹಿಂದೂನೇ, ನಾನು ಕೇಸರಿ ಶಾಲು ಹಾಕೊಂತೀನಿ, ಬಿಳಿ ಶಾಲುನು ಹಾಕೊಂತೀನಿ, ಅದೇ ರೀತಿ ಹಸಿರು ಶಾಲುನು ಹಾಕೊಂತೀನಿ ಅಂತೇಳಿ ಕುಮಾರಸ್ವಾಮಿ ಮತ್ತು ಬಿಜೆಪಿಗರಿಗೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಏನಾಗಿದೆ, ಕುಮಾರಸ್ವಾಮಿ ಮೊದಲು ಬಹಳ ಚೆನ್ನಾಗಿದ್ರು. ಈ ಬಿಜೆಪಿ ಸೇರಿದ್ಮೇಲೆ ಕೇಸರಿ ಶಾಲೆ ಹಾಕೊಳ್ಳಿ ಸರ್, ಕೇಸರಿ ಶಾಲೆ ಇವ್ರದ್ದೊಬ್ಬರದ್ದು ಏನು ಬಿಜೆಪಿ ಕರೆದಿ ತಗೊಂಡ ನಾನು ಕೇಸರಿ ಶಾಲೆ ನಾನು ಕೇಸರಿ ಶಾಲೆ ಹಾಕ್ಕೊಂತೀನಿ. ಇವ್ರ ಅಪ್ಪಂದ ಕೇಸರಿ ಶಾಲು, ನಂದು ಅದು ಕೇಸರಿ ಶಾಲು. ನಾನು ಎಂತ ಹಿಂದೂ ಅಂದರೆ ಕೇಸರಿ ಶಾಲಿನಿಂದು ಹೆಂಗಿರ್ಬೇಕಂದ್ರೆ ಮತ್ತೊಂದು ಧರ್ಮವನ್ನು ಪ್ರೀತಿಸಿ ಗೌರವಿಸುವಂಥ ಹಿಂದೂ ಕೇಸರಿ ಆಗಬೇಕು. ಅದನ್ನು ಬಿಟ್ಟು ಮತ್ತೊಂದು ಸಮಾಜವನ್ನು, ಮತ್ತೊಂದು ಧರ್ಮವನ್ನು ದ್ವೇಷಿಸುವಂಥ ಕೇಸರಿ ಆಗಬಾರ್ದು. ನಾನಿದ್ದೀನಲ್ಲ, ನಾನು ನಿಜವಾದ ಹಿಂದೂ. ನಾನು ಶಾಲುನೂ ಹಾಕ್ಕೊಂತೀನಿ, ಕೇಸರಿ ಶಾಲುನೂ ಹಾಕ್ಕೊಂತೀನಿ, ಬಿಳಿ ಶಾಲುನೂ ಹಾಕ್ಕೊಂತೀನಿ, ಹಸಿರು ಶಾಲುನೂ ಹಾಕ್ಕೊಂತೀನಿ. ನಮ್ಮ ರಾಷ್ಟ್ರ ಧ್ವಜದೊಳಗಿದಾವೆ ಕೇಸರಿ, ಬಿಳಿ, ಹಸಿರು. ಏನೋ ಅವ್ರದೊಬ್ಬರು ಸ್ವಂತದಂತ ತಿಳ್ಕೊಂಬಿಟ್ರೆ ಕೇಸರಿ ಶಾಲು. ಇಷ್ಟೇ ಅಲ್ಲ, ಕೇಸರಿ ಬಾವುಟ ನಮ್ದು, ಅದು ಬಿಜೆಪಿಗರ ಮನೆ ಆಸ್ತಿ ಅಂತೇಳಿ ಬೀಗುತ್ತಿರೋ ಬಿಜೆಪಿಗರಿಗೆ ಶಿವರಾಜ್ ತಂಗಡಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆಂಜನೇಯ ಇವರ ಸ್ವಂತದ್ದು ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರಾ? ಬನ್ನಿ ನಮ್ಮ ಮನೆಯ ಮೇಲೂ ಕೇಸರಿ ಬಾವುಟ ಹಾರಿಸಿದ್ದೀನಿ ಅಂತೇಳಿ ಬಿಜೆಪಿಗರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಆಂಜನೇಯ ಇವ್ರು ಸ್ವಂತದಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬರೀ ನನ್ನ ಮನೆ ಮುಂದೂ ಬಾವುಟ ಇದೆ, ನನ್ನ ಮನೆ ಮುಂದೂ ಹಾರಿಸಿದ್ದೀನಿ ಬಾವುಟ, ನನ್ನ ಮನೆ ಮ್ಯಾಗೂ ಹಾರಿಸಿದ್ದೀನಿ ಬಾವುಟ. ಏನು ಖರೀದಿ ತೊಗೊಂಡಾರ, ಈಗ ಫೋಟೋ ಕಳಿಸ್ತೀನಿ, ನನ್ನ ಮನೆ ಮೇಲೆ ಬಾವುಟ ಹಾರಿಸಿದ್ದು. ಸುಮ್ಮ ಮಾತಾಡ್ತಾರೆ. ಏನಂದರೆ ಜನರಿಗೆ ನೋಡಿ, ಒಂದು ಸತಿ ಸುಳ್ಳು ಹೇಳ್ಬೋದು, 2 ಸತಿ ಸುಳ್ಳು ಹೇಳ್ಬೋದು, ಸತತವಾಗಿ ಸುಳ್ಳು ಹೇಳೋಂಥ ಕೆಲಸ ಮಾಡೋಕ್ಕಾಗಲ್ಲ. ಅದು ಜನರಿಗೆ ಅರಿವು ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರ ತಾಕತ್ತಿನ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಹೇಳಿರೋ ಬಗ್ಗೆ ನೀವೇನಂತೀರಾ? ಕೇಸರಿ ಬಾವುಟ ಮತ್ತು ಆಂಜನೇಯನನ್ನ ಬಿಜೆಪಿಗರು ಗುತ್ತಿಗೆ ತಗೊಂಡಿದ್ದಾರಾ? ಕಾಂಗ್ರೆಸ್ನಲ್ಲಿ ಯಾರು ಹಿಂದೂಗಳೇ ಇಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.